ಮಾತೃಭೂಮಿ ವರ್ಲ್ಡ್ ಥಿಂಕರ್ಸ್ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ ತಾಲೂಕಿನ ಕಾಡವಾದ ಗ್ರಾಮದಲ್ಲಿ ಶ್ರೀ ಭವಾನಿ ಮಾತಾ ಮಂದಿರದಲ್ಲಿ ಜಾತ್ರಾ ಮಹೋತ್ಸವ ಮುಂಬರುವ ಅಕ್ಟೋಬರ್ 1ನೇ ತಾರೀಕಿನಿಂದ 7ನೇ ತಾರೀಕು ಸೀಗಿ ಹುಣ್ಣಿಮೆಯವರೆಗೆ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಜೈ ಭಾರತ್ ಮಾತಾ ಸೇವಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಸದ್ಗುರು ನಿರ್ಗುಡಿ ಮಲ್ಲಿನಾಥ್ ಮಹಾರಾಜ್, ಹವಾ ಮಲ್ಲಿನಾಥ್ ಮಹಾರಾಜ್, ಮಲ್ಲಯ್ಯ ಮುತ್ಯ ನಿರ್ಗುಡಿ ರವರಿಗೆ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವಂತೆ ಕಾಡವಾದ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಗ್ರಾಮದ ಮುಖಂಡರುಗಳು ಬೀದರ್ ಹಾಲ್ಕಿ ರಸ್ತೆಯಲ್ಲಿರುವ ನೌಬಾದ್ ನರ್ಸರಿ ಔದುಂಬರಲಿಂಗ ಮಲ್ಲಿನಾಥ್ ಆಶ್ರಮಕ್ಕೆ ಆಗಮಿಸಿ ಪರಮಪೂಜ್ಯರಿಗೆ ಆಹ್ವಾನವನ್ನು ನೀಡಿದರು. ಪರಮಪೂಜ್ಯರು ಕಾರ್ಯಕ್ರಮಕ್ಕೆ ಬರುವುದಾಗಿ ತಿಳಿಸಿದರು ಮತ್ತು ಭಕ್ತರಿಗೆ ಆಶೀರ್ವಾದ ಮಾಡಿದರು. ಈ ಸಂದರ್ಭದಲ್ಲಿ ಕಾಡವಾದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಇತರೆ ಗಣ್ಯರು ಆಶೀರ್ವಾದ ಪಡೆದ ನಂತರ ಮಾತನಾಡಿ, ಕಾರ್ಯಕ್ರಮಕ್ಕೆ ಪರಮಪೂಜ್ಯರು ಬರುತ್ತಿದ್ದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು, ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪೂಜ್ಯರ ದರ್ಶನ ಆಶೀರ್ವಾದ ಪಡೆಯಲು ಅವರು ಮನವಿಯನ್ನು ಮಾಡಿದರು. ಬನ್ನಿ ಕೇಳೋಣ ಅವರು ಏನಂತಾರೆ ಅಂತ. ನುಡಿದದು ಸುಳ್ಳಲ್ಲ, ಮಾಡದೆ ರೈತ ಮನೆಯಾಗ ಕುಂತರ ಊಟ ಸಿಗುವುದಿಲ್ಲ. ಅನ್ನ ಹಾಕಿದ ರೈತಗ ಇವರು ದ್ರೋಹ ಬಗೆದರಲ್ಲ, ಇವರಿಗೆ ಬಂತು ಕಾಡ ಕಾಲ. ರೈತರ ಕಷ್ಟ ಬೆಳೆಯುವುದು ನಷ್ಟ, ಊಟಕ್ಕ ಗತಿ ಇಲ್ಲ. ಸಾಲ ಮಾಡಿ ರೈತ ಕೂಳಿಗೆ ನೆಲೆ ಇಲ್ಲ, ಹಾಕಿಕೊಂಡ ಊರ್ಲ. ರೈತರ ಆತ್ಮಹತ್ಯೆ ನಡೆದದ ಕೇಳುವರ್ಯಾರಿಲ್ಲ. ಸರ್ಕಾರ ಇಲ್ಲದಂಗ ಸರ್ಕಾರ ನಡೆದಾಗ ತಿಳಿದು ಹೋಯಿತಲ್ಲ. ಸರ್ಕಾರ ಖಜಾನೆ ಖಾಲಿ ಉಳಿದದ, ಕೊಡಲಕ ಗತಿ ಇಲ್ಲ. ಬೊಕ್ಕದ ಖಾಲಿ ಉಳಿದದಲ್ಲ. ರೈತರ ಕಷ್ಟ ಬೆಳೆಯುವುದು ನಷ್ಟ, ಊಟಕ ಗತಿ ಇಲ್ಲ. ಸಾಲ ಮಾಡಿ ರೈತ ಕೂಳಿಗೆ ನೆಲೆ ಇಲ್ಲ, ಹಾಕಿಕೊಂಡ ಊರ್ಲ. ಸರ್ಕಾರ ಸಾಲ ಮನ್ನಾ ಮಾಡ್ತೀವಂತ ಸುಳ್ಳೆ ಹೇಳ್ಯಾರಲ್ಲ. ಟ್ಯಾಕ್ಸ್ ಹೆಚ್ಚು ಮಾಡಿ ಹಣ ಬಾಳೆ ಮಾಡಿ ಇಟ್ಟುಕೊಂಡರಲ್ಲ. ನಮ್ಮ ಹಣ ತಂದು ನಮಗೆ ಕೊಡ್ತಾರ, ಮನೆದವರು ಕೊಡ್ತಿಲ್ಲ. ಲಂಚ ಯಾರ್ಯಾರು ಬಿಟ್ಟಿಲ್ಲ. ರೈತರ ಕಷ್ಟ ಬೆಳೆಯುವುದು ನಷ್ಟ, ಊಟಕ್ಕ ಗತಿ ಇಲ್ಲ. ಸಾಲ ಮಾಡಿ ರೈತ ಕೂಳಿಗೆ ನೆಲೆ ಇಲ್ಲ, ಹಾಕಿಕೊಂಡ ಊರ್ಲ. ರೈತರ ಗೋಳು ಕರೆದು ಕೇಳುವವರು ಯಾರ್ಯಾರು ಹುಟ್ಟಿಲ್ಲ. ಯಾರ ದುಡ್ಡು ಎಲ್ಲ ಮುಂಜಾತ್ರಿ ಮಾಡೋರೆ ಹೊರತೋಲ. ಮಂತ್ರಿ ಮಂದಿ ಪ್ರತಿ ವರ್ಷದಂತೆ ಈ ವರ್ಷ ಕಾಡವಾದ ಗ್ರಾಮದಲ್ಲಿ ಭವಾನಿ ಜಾತ್ರೆ ಮಹೋತ್ಸವ ಅಂಗವಾಗಿ ಹವಾಮಲ್ಯದ ಅಪ್ಪಾಜಿಯವರ ಆಶೀರ್ವಾದ ಪಡೆದುಕೊಂಡು ಅಪ್ಪಾಜಿಯವರು ನಮ್ಮ ಊರ ಜಾತ್ರೆಗೆ ಬರ್ಲಾಕ ಅವಕಾಶ ಮಾಡಿಕೊಟ್ಟಿದ್ದಾರೆ, ಬರ್ತಾಯಿದ್ದಾರೆ. ಅದರ ನಂತರ 3ನೇ ತಾರೀಕು ಹಿಡಿದು ನಮ್ಮ ಕಾಡೋದ ಗ್ರಾಮದಲ್ಲಿ ಭವಾನಿ ಜಾತ್ರೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ. 3ನೇ ತಾರೀಕಿನಿಂದ ಅಪ್ಪರ್ ಬರುವುದು 5ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ಮುಂಜಾನೆ ಕಬಡ್ಡಿ ಮತ್ತು ವಾಲಿಬಾಲ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಂಜೆವರೆಗೆ ಕಾರ್ಯಕ್ರಮ ಆಟೋಟ ಚಟುವಟಿಕೆ ನಡೆಸಲಿದೆ. ಸಂಜೆ 6 ಗಂಟೆಯಿಂದ ಅಪ್ಪಾಜಿಯವರು ಬರ್ತಿದ್ದಾರೆ ಕಾಡೋದ ಗ್ರಾಮಕ್ಕೆ. ಅಪ್ಪಾಜಿಯವರು 6ನೇ ತಾರೀಕು ಬಂದು ಸಂಜೆ 9 ಗಂಟೆ ತನಕ ಕಾಡೋದ ಗ್ರಾಮದಲ್ಲಿ ಸಮಯ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಾದ ನಂತರ ಸುತ್ತಮುತ್ತ ಹಳ್ಳಿಯಲ್ಲಿ ಇರ್ತಕ್ಕಂಥ ತಾವು ಯಾರೇ ಬಂದರೂ ಅಪ್ಪಾಜಿಯವರು ಆಶೀರ್ವಾದ ಪಡೆಯಲು ಕಾಡೋದ ಗ್ರಾಮದಲ್ಲಿ ಅವಕಾಶ ಕಲ್ಪಿಸಿಕೊಡಲಾಗುತ್ತದೆ. ಅದಾದ ನಂತರ ತಮ್ಮ ಕಾಡೋದ ಗ್ರಾಮದಲ್ಲಿ ಸಮಯ ತೆಗೆದುಕೊಂಡು ತಮ್ಮ ಕಾಡೋದ ಗ್ರಾಮದ ವತಿಯಿಂದ ಅದ್ದೂರಿಯಾಗಿ ನಾವು ಜಾತ್ರೆ ಹಮ್ಮಿಕೊಳ್ಳಲಾಗಿದೆ. ಅದಾದ ನಂತರ 6ನೇ ತಾರೀಕು ಸಂಜೆ 6 ಗಂಟೆಗೆ ಪಾಲಕಿ ಉತ್ಸವ ಕಾರ್ಯಕ್ರಮ ನಡೆಯಲಿದೆ. ಅದಾದ ನಂತರ 7ನೇ ತಾರೀಕು ಮುಂಜಾನೆ 9 ಗಂಟೆಗೆ ಪೈಲ್ವಾನ್ ಇಡೀ ನಮ್ಮ ಜಂಗಿ ಕುಸ್ತಿ ಕಾರ್ಯಕ್ರಮ ಮುಂಜಾನೆ 9 ಗಂಟೆ 7ನೇ ತಾರೀಕು 9 ಗಂಟೆ ಚಾಲು ಮಾಡಲಿದೆ. ಮಧ್ಯಾಹ್ನ 2:30 ಗಂಟೆ ತನಕ. ಅದಾದ ನಂತರ ಸಂಜೆ 2:30ರಿಂದ ಮತ್ತು ಸಂಜೆವರೆಗೆ ದಿನಾಂತರ ಅಪ್ಪಾಜಿಯವರುಗಳು ಬಂದು ತಮ್ಮ ಗ್ರಾಮಕ್ಕೆ ಪಾದವನ್ನು ಹಾಕಿ ನಮ್ಮ ಗ್ರಾಮಕ್ಕೆ ಒಳ್ಳೆಯ ಒಂದು ಆಶೀರ್ವಾದ ಮಾಡಲಿದ್ದಾರೆ.
ಇಷ್ಟು ಹೇಳಿ ನಾ ಕಾಡೋದ ಗ್ರಾಮ ಪಂಚಾಯತ್ ಕಾಡೋದ ಭವಾನಿ ಮಂದಿರ ಅಧ್ಯಕ್ಷನಾಗಿ ದತ್ತು ಕಾಡೋದ ಅಂತೇಳಿ ಮಾತಾಡ್ತೇನೆ. ಏನಿದೆ ನೀವು ಭವಾನಿ ಮಂದಿರದ ಅಧ್ಯಕ್ಷತೆ, ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಮನೆಗೆ ಅಧ್ಯಕ್ಷರು. ಇವತ್ತಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ, ವಂದನೆಗಳು.